ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಯಾರು ಮಿಸ್ ಮಾಡ್ಕೋಬೇಡಿ, ಸ್ಪೆಷಲ್ ಆಗಿರುತ್ತೆ. ಯಾಕಂದರೆ ಇವತ್ತು ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ತಾ ಇದ್ದೀನಿ. ಚೈಲ್ಡ್ಹುಡ್ ಫ್ರೆಂಡ್ಸು, ಬರ್ಡೇ ಪಾರ್ಟಿ ಇದೆ. ಹಂಗಾಗಿ ನಾನು ಈ ಥರ ಡ್ರೆಸ್ ಹಾಕ್ಕೊಂಡು ರೆಡಿ ಆದೆ. ಫೈನಲ್ ಔಟ್ಪುಟ್ ಇದು. ರೆಡಿಯಾಗಿ ಮಧುಗಿರಿ ಬಸ್ ಸ್ಟ್ಯಾಂಡಿಗೆ ಹೋದೆ. ಅಲ್ಲಿ ನೋಡಿದ್ರೆ ಒಂದು ಬಸ್ ಇಲ್ಲ. ಫೈನಲಿ ಒಂದು ಬಸ್ ಬಂತು, ಸಿಟಿ ಗಾಡಿ. ಸೀಟ್ ಹಾಕ್ಕೊಂಡು ಅದನ್ನು ಕೂತ್ಕೊಂಡು ಹೋಗೋ ಅಷ್ಟರಲ್ಲಿ 1.5 ಗಂಟೆ, ಅಂದರೆ ಮಧುಗಿರಿಯಿಂದ ತುಮಕೂರಿಗೆ ಹೋಗೋಕ್ಕೆ ಅದು 1.5 ಗಂಟೆ ಟೈಮ್ ತೊಗೊಳ್ತು. ಅದರ ಮಧ್ಯದಲ್ಲಿ ಮನೆ ಕೆಲಸ ನಡೀತಾ ಇತ್ತು ಸ್ವಲ್ಪ. ಅದನ್ನು ಫೋಟೋ ಕಳಿಸಿದ್ರು ನಮ್ಮ ಮನೆಯವರು. ಅದನ್ನು ನೋಡ್ಕೊಂಡು ಕೂತಿದ್ದೆ. ಫೈನಲಿ ತುಮಕೂರು ರೀಚ್ ಆದೆ ನಾನು. ಆದರೆ ನನ್ನ ಫ್ರೆಂಡ್ ಮಂಗಳಂಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಅವಳು ಬಂದು ಒಂದು 20 ನಿಮಿಷ ವೆಯ್ಟ್ ಮಾಡಿಸಿದ್ಲು. ಫೈನಲಿ ಬಂದಳು. ಗೌರ್ಮೆಂಟ್ಗೆ ಹೋಗುತ್ತಾ? ಸಾರಿ, ಗೌರ್ಮೆಂಟ್ ಮಧುಗಿರಿಗೆ ಹೋಗುತ್ತಾ? ಕೈ ಮರ ಹೋದ್ರೆ ಅಲ್ಲಿಂದ ಬೇರೆ ಬಸ್ಸಿಗೆ ಹೋಗಿ ಏನಿಂದೆಲ್ಲ ಮಕ್ಕಳು ಗೊತ್ತಾಗ್ತಾವಲ್ಲಿ. ಆಯಿತು. ಯಾವಾಗ ತಿರುಪತಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಮೊನ್ನೆ ಹೋದ್ರು ಕಣೆ. ಹಾಯ್ ಅಂತೀನಿ. ಹಾಯ್ ಹಾಯ್ ಹಾಯ್. ಅಮ್ಮ ನಾನು ಬರ್ತೀನಿ ಅಮ್ಮ. ಎಲ್ಲಿ ಮನೆ? ಫೈನಲಿ ಅವ್ರ ಮನೆ ಸಿಕ್ತು. ಲಾಗ್ ಯೂಟ್ಯೂಬಲ್ಲಿ ಹಾಕ್ಬೇಕು ಮಗ, ಹೆಂಗಿರುತ್ತೆ ನೋಡ್ಬೇಕು. ಯಾರ ಮನೆ ಹತ್ರ ಜಾಸ್ತಿ ಸ್ಲಿಪ್ಪರ್ ಇದಾವೋ ಅಲ್ಲಿ ಬಾ. ಇದು ಲಾಸ್ಟ್ ಮನೆ ಅನ್ಸುತ್ತೆ. ತಂದಿದ್ದೀನಿ. ನಾನೇನೋ ಬೇಗ ಬಂದೆ. ಯಾರ್ದು ಪಾಪು? ಯಾರು ಇರ್ಬೋದು? ಹಲೋ ಮಗನೆ, ಅಗ್ಗಳೇ ಯಾವಾಗ ಬಂದೆ? ತಂದಿದ್ದೀನಿ, ಜೋಯಲ್ಗೆ ಹಾಕ್ಬೇಕೀಗ. ಮಗನೆ ಇಲ್ಲಿ ಪ್ರತಿ ಅಂತ ಹಾಕು ಬಂಗಾರಿ. ಅಳೋದು ನೀನು ಯಾಕೆ ಅಳೋದು? ಎಲ್ಲಿಗೆ ಬಂದಿದ್ಯಾ? ನನ್ನ ಮಗಳು ಅಷ್ಟೇ. ಯಾಕಮ್ಮ? 50% ತಗೊಳೋರೆ ಕಣಿ. ಅದೇನೆ ಸುಮ್ಮನೆ ಒಬ್ರದ್ದು ಮಾತ್ರ ಅಲ್ಲ ಹಾಕಿ. ಮಂಜಿ ಮದುವೆಲೆಲ್ಲ ನೋಡಿ ಫ್ರೆಂಡ್ಸ್, ಇವಳೆ ಮೀನಾಕ್ಷಿ. ರಾಜಿ ಬಂದಿರಲಿಲ್ಲ. ಪ್ರಮೋಷನ್ ಹೇಳು ಗೌರಿ. ನಿನ್ನ ಅನಿಸಿಕೆ? ತುಂಬಾ ವರ್ಷದ ಮೇಲೆ ಮೀಟ್ ಆಗ್ತಿದ್ವಿ. ನಿನ್ನ ಅನಿಸಿಕೆ ಏನು? ಅವನು ಅಳ್ತಾವನೆ, ಗಲಾಟೆ ಆಯ್ತು. ಸ್ವಲ್ಪ ಹೋಗ್ಲಿ ಎದ್ರಕೊಂಡು. ಆಮೇಲೆ ನಾನು ಅಳೋದು ನೋಡಿಲ್ಲ ಅಂತಾನೆ ಹೇಳ್ತಾ ಇದ್ದ ಜೋಯಲ್ಲನ ಹತ್ರ ಬರೋದಕ್ಕೆ. ಬಟ್ ಆಮೇಲೆ ರೂಢಿ ವಿಡಿಯೋ ಆತೈತ್ ಕಣೆ. ಇದನ್ನ ಯೂಟ್ಯೂಬ್ಗೆ ಹಾಕ್ಬೇಕಾ? ಇವಳು ಮಂಗಳ. ಇಲ್ಲಿ ಜೋಯಲ್ ಜೊತೆ ಫೋಟೋ ತಗೊಂಡೆ. ಅವ್ನು ತುಂಬ ಅಳ್ತಾ ಇದ್ದ. ಬಟ್ ಆಮೇಲೆ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆದ ಅಂದರೆ, ಅವನು ಕಡೆವರೆಗೂ ನಾನು ಬಿಟ್ಟು ಹೋಗಲೇ ಇಲ್ಲ. ಫೋಸ್ ಕೊಡ್ತಾ ಇದ್ದಾನೆ. ಅಡ್ಜಸ್ಟ್ ಆದ ಅಂದರೆ ಫೋಟೋಗೆಲ್ಲ ಫೋಸ್ ಕೊಡ್ತಾ ಇದ್ದಾನೆ. ನನಗಂತೂ ಡೆಕೋರೇಷನ್ವರೆಗೂ ನನ್ನ ಮನೆಗೆ ಬರೋವರೆಗೂ ಅವ್ನು ನನ್ನ ಜೊತೆನೇ ಇದ್ದ. ನಾನು ಬಿಟ್ಟು ಹೋಗಿಲ್ಲ. ಆಮೇಲೆ ಮಲ್ಕೊಂಬಿಟ್ಟ. ಆಮೇಲೆ ಗ್ರೂಪ್ ಸೆಲ್ಫಿ ಎಲ್ಲ ತೊಗೊಂಡ್ವಿ. ಸೆಲ್ಫಿ ತೊಗೊಂಡು ಮೇಲ್ಗಡೆ
ಬರ್ಡೇ ಸೆಲೆಬ್ರೇಷನ್ ಆಗ್ತಾಯಿತ್ತು. ಅಲ್ಲಿಗೆ ಹೋದ್ವಿ. ಇವನು ಮಂಗಳನ ಮಗ, ಸ್ಟಾರ್ಟಿಂಗಲ್ಲೇ ನೋಡಿದ್ರಲ್ಲ, ಅವನ ಜೊತೆ ಒಂದೆರಡು ಪಿಕ್ಸ್ ತೊಗೊಂಡು ಮೇಲೆ ಹೋದ್ವಿ. ಡೆಕೋರೇಷನ್ ತುಂಬ ಚೆನ್ನಾಗಿ ಬಂದಿತ್ತು. ಸಿಂಪಲಾಗಿ ಮಾಡಿಸಿದ್ರು, ಬಟ್ ಚೆನ್ನಾಗಿ ಕಾಣ್ತಿತ್ತು. ಇದು ಮಂಜುಳಾ ಅವ್ರ ಫ್ಯಾಮಿಲಿ. ಮಗನ ಬರ್ಡೇ ಇದ್ದಿದ್ದು ಆ್ಯಕ್ಚುಲಿ. ಹಾಯ್. ಅರ್ಧ ಗಂಟೆಯಿಂದ 1 ಅವರ್ ಮಾಡಿದ್ರಲ್ಲೇ, ಬಿಟ್ಟು ಬರ್ಬೇಕು. ಹೊಡಿಯಲ್ಲ, ಸೂಜಿ ಮಾಡ್ತೀನಿ. ಆಮೇಲೆ ಯಾರು ಬರೋ ಹತ್ರ ಸುಮ್ಮನೆ ಎದುರಿಸ್ಬೇಡ. ಅವಳು ಆಮೇಲೆ ಆಗ್ಲೇ ಓಡೋದಳು. ಹೌದು ಮಾಡಲ್ಲ ಸುಮ್ಮನೆ. ಅದ್ರ ಮಧ್ಯೆ ನನಗೆ ಜೊಳ್ದೊಂದು ಕ್ಯಾಂಡಿಡ್ ವಿಡಿಯೋ ತೊಗೊಂಡ್ವಿ. ಮತ್ತು ಎಲ್ಲ ಫ್ಯಾಮಿಲಿ ಗ್ರೂಪ್ ಸೆಲ್ಫಿ. ಈ ಥರ ಫೋಸ್ ಕೂಡ ಕೇಳಿದ್ದು ಗೌರಿ. ಮತ್ತು ಪ್ರಣೀತಾದ ಬರ್ಡೇ ಇತ್ತು, ಗೌರಿ ಮಗಳದು. ಸಿಂಪಲಾಗಿ ಸೆಲೆಬ್ರೇಟ್ ಆ್ಯಂಡ್ ಮಧ್ಯದಲ್ಲಿ ನಾವು ಪಿಕ್ಸ್ ತೊಗೊಂಡ್ವಿ. ಇದು ನನ್ನ ಕ್ಲೋಸ್ ಫ್ರೆಂಡ್ ಮಂಗಳ, ಪವಿತ್ರ, ಪ್ರಥಮಶ್ರೀ. ಹಿರಿಯರು ತೆಗಿತೇನೆ. ಮಾತಾಡ್ತಿದ್ರೆ ಹೊಡೆಯಕ್ಕೆ ಬರ್ತಾಳೆ. ರಾಜಿಗೆ ಹಾಯ್ ಮಾಡು, ಹಾಯ್ ಮಾಡು. ರೈಸ್ ಹಾಕಿಸ್ಕೊಂಡು ಬರ್ಬೇಕಾ? ಚಳಿ ಆಗಲ್ವಪ್ಪ? ಚಳಿ ಆಗಲ್ವಾ? ಬ್ಯಾಟ್ರಿ ಕೂಸ್ಕೊಳಲ್ಲ, ಒಂದು ಟೋಪಿ ಕೂಸ್ಕೊಳಲ್ಲ, ಚಳಿ ಆಗಲ್ವಾ? ಕಡೆ ಮಲ್ಕೊಳೋಗ ಒಂದೇ ಸರಿ ಕಾಲಲ್ಲಿ ಕೇಳಿಸಲ್ಲ ನಂಗೆ. ಹುಚ್ಚೇಮ ಅದ್ರಲ್ಲೇ ವೈಕ ಪ್ಯಾಂಪರ್ಸ್ ಹಾಕೈತೆ, ಚುಚ್ಚು ಮಾಡ್ಬೇಕಾ? ಗುಡ್ಡ ಜಾಗನೇ ಇಲ್ಲ. ಅದು ಟೈಟ್ ಅನ್ಸುತ್ತೆ. ಇವಾಗ ಅಲ್ಲೇ ನೋಡಿರ್ತೀನಿ ನಾನು, ಸುಮ್ಮನೆ ಕುಂತಿರ್ತೀನಿ. ಅಮ್ಮ ಅಮ್ಮ ಅಂತ ಕೂಗ್ತಾನೆ, ಆದ್ರೂ ಮಾತಾಡೋದು. ಅಮ್ಮ ಕೇಳಿಸಲ್ಲ ನಿಂಗೆ ಅಂತ. ಏನು ಈಗ ಅವನು ಚಡ್ಡಿ ಬಿಚ್ಚಾಕಿ ಓಡಾಡ್ಬೇಕು ಬುಳ್ಳಗೀಗ ಅಷ್ಟೇ. ಡೈರಿ ಮಿಲ್ಕ್ ಕೊಡಿಸ್ತೀನಿ ನಡಿ, ಅಂಗಡಿಗೆ ಹೋಗೋಣ. ಡೈರಿ ಮಿಲ್ಕು ತನುಗೆ, ರೋಚನ್ಗೆ ನಮಗೆ ಕೊಡ್ಸೋದು ಇವತ್ತು. ತನು ನಾನು ಇಟ್ಕೋಬೇಕಂತೆ, ಅವಳು ನೀರು ಕುಡಿತಾಳಂತೆ. ಎಷ್ಟು ನೀರು ಕುಡಿಯೋದು? ಅವಾಗಲೇ ಖರ್ಚು ಮಡಚ್ಕೊಡು ಅದಲು. ಡೈರಿ ಮಿಲ್ಕ್ ತರ ಬಾರಪ್ಪ ಹೋಗೋಣ. ಬಾಯಿಲಿ ಬಿಚ್ಚಿತೀನಿ ಅಪ್ಪಿ, ಹೋಗೋಣ ಬಾ, ಡೈರಿ ಮಿಲ್ಕ್ ಕೊಡಿಸ್ತೀನ. ಹೋಗ್ಲಿ, ಏನಾಗಲ್ಲ.
ಲೇ ಅವ್ನು ಹಂಗೆ ತಿರುಗಿ ಕೂಸ್ಕೊಳ್ಳಲ್ಲ ಕಣೆ. ಮರ್ಯಾದೆ ಹೋಗುತ್ತೆ ಮನೆಗೆ ಹೋಗೋವರೆಗೂ. ಅಲ್ಲಿ ಬಸ್ ಹತ್ತವರೆಗೂ ಸುಮ್ಮನೆ ಇರು. ಬಸ್ಸಲ್ಲಿ ಏನು ಮಾಡ್ಬಿಡು ಗೊತ್ತಮ್ಮಂಗಳ ಕಂಡಕ್ಟರ್ ಕೈ ಕೊಟ್ಬಿಡು ಲೋಚನ್ ಹಿಡ್ಕೊಳ್ಳೋ. ಬಾ ಹೋಗೋಣ, ಕೆಳಗೆ ಹೋಗೋಣ. ನಡೀರಿ ಕೆಳಗೆ ಹೋಗೋಣ, ಇಲ್ಲಾಂದ್ರೆ ಅಲ್ಲಿ ಫೋಟೋ ತಕೊಳ್ಳೋಣ. ಇಲ್ಲೇ ತಗೊಳ್ಳೋಣ. ಫೋಟೋ ತಕೊಂಡು ಹೋಗೋಣ ನಡೀರಿ. ಮಳೆ ಬರೋಂಗಾಗಿದೆ ಕಣಿ. ಬಸ್ಸು ಸಿಗ್ತತೆ ಹಂಗೆ. ಅಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಹೊರಡ್ತಾ ಇದ್ದೀವಿ. ಬೇಜಾರಾಗುತ್ತೆ, ಬಟ್ ಏನು ಮಾಡೋದು. ಎಲ್ರಿಗೂ ಬಾಯ್ ಹೇಳಿ ನಾವು ಮನೆಯಿಂದ ಫೋನ್ ಬಂದಿತ್ತು ಅರ್ಜೆಂಟ್ ಬರಬೇಕು ಅಂತ ಹೇಳಿ. ಅಯ್ಯೋ, ನನ್ನ ಆಟೋ ಇಳಿಯೋದೇ ತಡ, ಅಲ್ಲೇ ಬಸ್ ರೆಡಿ ಇತ್ತು. ಸೊ ಬಸ್ ಹತ್ಕೊಂಡು ಬಂದೆ. ಮನೆ ಹತ್ರ ಸೆಂಟ್ರಿಂಗ್ ಹೊಡಿತಾಯಿದ್ರು, ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ ಫೋನ್ ಮಾಡಿದರು. ಇಲ್ಲಿಗೆ ಬಂದು ನೋಡೋ ಅಷ್ಟರಲ್ಲಿ ಸಾಲ್ವ್ ಆಗಿತ್ತು. ಬದುಕಂತೂ ಬಡ ಜೀವ ಅನ್ನೋ ಥರ ಆಯಿತು. ಇದು ಸೆಂಟ್ರಿಂಗ್ ಹೊಡ್ಸಿರೋದು ಮೋಲ್ಡ್ ಹಾಕ್ಸೋದಕ್ಕೆ. ಹಂಗಾಗಿ ಇಲ್ಲಿ ಬಂದು ಎಲ್ಲ ರೆಡಿ ಆಗಿದೆ ಅಂತ ನೋಡಿದ್ವಿ. ರೆಡಿ ಆಗಿತ್ತು. ಇಷ್ಟಾಗಿತ್ತು ಇವತ್ತಿನ ವ್ಲಾಗು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.